ಭೂಸ್ವಾಧೀನ ಮಾಡಕ್ಕೆ 9,600 ಎಕರೆ ಅಂತ ಹೇಳ್ತಾರೆ. ಅದರಲ್ಲಿ 2,500 ಎಕರೆ ಸರ್ಕಾರಿ ಭೂಮಿ ಇದೆ, ಗೋಮಾಳ ಇದೆ, ಅದನ್ನ ಹೊಡೆಯೋ ಹುನ್ನಾರ ಅಂತ ಗ್ಯಾರಂಟಿ. ಅದರಿಂದ ದುಡ್ಡು ಬರ್ತೈತಲ್ಲ. ಯಾರಿಗೆ ಬರ್ತೈತೆ? ಗೌರ್ಮೆಂಟಿಗೆ ದುಡ್ಡು ಬರ್ತೈತೆ. ಸರ್ಕಾರಿ ಜಮೀನೆಲ್ಲ ದುಡ್ಡು ಓಸಿಯಾಗೆ ಹೊಡಿತಾರಲ್ಲ ಅವರು, ದುಡ್ಡು ಸರ್ಕಾರಕ್ಕೆ ಬರ್ತೈತೆ. ಇನ್ನೊಂದು ಕಡೆ ಪ್ರೈವೇಟ್ ಜಮೀನನ್ನು ಕೂಡ ನುಂಗಿ ನೀರು ಕುಡಿತಾರೆ. ಯಾವ ಪುರುಷ ಅಥವಾ ಇವಾಗ ಯಾರನ್ನ ಕೇಳಿದ್ರೆ ಇಲ್ಲಿರೋ ರೈತರು, ಅಪ್ಪ ಬಂದ್ಬಿಡು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಸನ್ಮಾನ್ಯ ಸಿದ್ದು ಬಂದ್ಬಿಟ್ಟು ನಮ್ಮ ಈ ಬಿಡದಿನ ಮಾಗಡಿ ಕಾನ್ಸ್ಟಿಟ್ಯೂನ್ಸಿನ ನೀವು ಲೇಔಟ್ ಮಾಡಿಬಿಟ್ಟು ಡೆವಲಪ್ ಮಾಡಿ ಅಂತ ಯಾರಾದರೂ ಅರ್ಜಿ ಕೊಟ್ಟಿದ್ದಾರಾ? ನಿಮಗೆ ಯಾರು ಕೊಟ್ಟಿದ್ದಾರೆ? ಸರ್, ಶಿವಕುಮಾರ್ ಅವರು ಹೇಳುವಂಥದ್ದು ಸರ್, ಈ ಯೋಜನೆ ಮಾಡಿದ್ದು ಕುಮಾರಸ್ವಾಮಿ ಅವರು, ಇದನ್ನು ನಾವು ಬಿಡೋದಕ್ಕೂ ಬರಲ್ಲ, ಸಿದ್ದರಾಮಯ್ಯ ಅವರು ಕ್ಯಾನ್ಸಲ್ ಮಾಡೋದಕ್ಕೂ ಬರೋದಿಲ್ಲ, ಕುಮಾರಸ್ವಾಮಿ ಅವರ ಕನಸಿನ ಯೋಜನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅವ್ರ ಮೇಲೆ ನೇರವಾಗಿ ಬಟ್ ಮಾಡಿ ತೋರಿಸ್ತಾರೆ. ನೋಡಿ, ಕುಮಾರಸ್ವಾಮಿ ಕನಸಿನ ಯೋಜನೆ ಆದರೆ ಕುಮಾರಸ್ವಾಮಿ ಅವರು ಉತ್ತರ ಮಾಡ್ತಾರೆ. ಅದು ಕುಮಾರಸ್ವಾಮಿ ಹಂಗಾರೆ ಮಾಡಿದ್ನೆಲ್ಲ ನೀವು ಇಂಪ್ಲಿಮೆಂಟ್ ಮಾಡಿದ್ದೀರಾ? ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಕುಮಾರಸ್ವಾಮಿ ಬಗ್ಗೆ ಏನೇನು ಮಾತಾಡಿದ್ದೀರಾ ನೀವು? ಏನೇನು ಕೆಟ್ಟದಾಗಿ ಮಾತಾಡಬೇಕು ಅಷ್ಟು ಕೆಟ್ಟದಾಗಿ ಹೇಳಿದಿರಲ್ಲ. ಕುಮಾರಸ್ವಾಮಿ ಯೋಜನೆನ ನೀವ್ಯಾಕೆ ಜಾರಿಗೆ ತರ್ತೀರ? ರೋಡ್ ಮಾಡಬೇಕು ಅನ್ನೋದು ಎಲ್ಲರದು ಉದ್ದೇಶ ಇದೆ. ಕನೆಕ್ಟಿವಿಟಿ ರೋಡ್ ಆಗಬೇಕು ಅಂತೇಳಿ ಇಲ್ಲಿ ಅವಶ್ಯಕತೆನೇ ಇಲ್ಲ. ಈಗ ಬೆಂಗಳೂರಿನ ಸೈಟ್ಗಳು ತುಂಬಿದ್ರೆ ತಾನೇ ಇಲ್ಲಿಗೆ ಇಲ್ಲಿಗೆ ಬರೋಕ್ಕೆ ಇನ್ನೂ ತುಂಬೇ ಇಲ್ಲ. ಅಲ್ಲಿ ತುಂಬಕ್ಕೆ, ಬೆಂಗಳೂರು ಸೈಟ್ ತುಂಬಕ್ಕೆ ಇನ್ನೊಂದು 30 ವರ್ಷ ಬೇಕು. 30 ವರ್ಷದ ಮುಂಚೆನೇ ಇಲ್ಲಿ ಲೇಔಟ್ ಮಾಡಿ ಇರೋ ಜಮೀನೆಲ್ಲ ಬೆಳೆ ಹಾಳು ಮಾಡಿ ನೀನು ರೈತರಿಗೆ ಅಕ್ವೈರ್ ಮಾಡೋದು, ಆಮೇಲೆ ಅವ್ರು ಮಾರಂಗೂ ಇಲ್ಲ, ಇಟ್ಕೊಳಂಗೂ ಇಲ್ಲ, ಬೆಳೆ ಬೆಳೆಯಂಗೂ ಇಲ್ಲ. ಇನ್ನೊಂದು 20 ವರ್ಷ ಹಂಗೆ ಬಿದ್ದಿರ್ತೈತೆ. ಗ್ಯಾರಂಟಿ. ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀರಿ. ಕುಮಾರಸ್ವಾಮಿಯವರು ಇದ್ರ ಬಗ್ಗೆ ರಿಯಾಕ್ಷನ್ ಮಾಡಿದ್ದಾರೆ. ನಾವು ಅದಕ್ಕೋಸ್ಕರ ಬಂದಿದ್ದೀರಿ. ಇದು ಅವಶ್ಯಕತೆ ಇಲ್ಲ. ಈ ಡೊಂಬರಾಟವನ್ನು ನೆಲೆಸಿ ದುಡ್ಡು ಹೊಡಿಯೋಕ್ಕೋಸ್ಕರ ಮಾಡ್ತಾ ಇರುವಂಥ ಸ್ಕೀಮು. ಇದರಲ್ಲಿ ಅವ್ರಿಗೆ ಇದಿಲ್ಲ, ಏನು ಒಳ್ಳೇದು ಮಾಡಬೇಕು ಅನ್ನೋ ಇಂಟೆನ್ಷನ್ ಇಲ್ಲ. ಇಂಟೆನ್ಷನ್ ಒಳ್ಳೇದಾಗಿದ್ದರೆ ನಾವು ಒಪ್ತಾ ಇದ್ರಿ. ಇಂಟೆನ್ಷನ್ನೇ ಇಲ್ಲ, ದುಡ್ಡು ಹೊಡಿಯೋಂಥ ಒಂದು ಸ್ಕೀಮು. ಸರ್, ಇದರ ಹೊರತಾಗಿ ಭೂಸ್ವಾಧೀನ ಮಾಡಕ್ಕೆ 9,600 ಎಕರೆ ಅಂತ ಹೇಳ್ತಾರೆ. ಅದರಲ್ಲಿ 2,500 ಎಕರೆ ಸರ್ಕಾರಿ ಭೂಮಿ ಇದೆ, ಗೋಮಾಳ ಇದೆ, ಅದನ್ನ ಹೊಡೆಯೋ ಹುನ್ನಾರ ಅಂತ ಗ್ಯಾರಂಟಿ. ಅದರಿಂದ ದುಡ್ಡು ಬರ್ತೈತಲ್ಲ. ಯಾರಿಗೆ ಬರ್ತೈತೆ? ಗೌರ್ಮೆಂಟಿಗೆ ದುಡ್ಡು ಬರ್ತೈತೆ. ಸರ್ಕಾರಿ ಜಮೀನೆಲ್ಲ ದುಡ್ಡು ಓಸಿಯಾಗೆ ಹೊಡಿತಾರಲ್ಲ ಅವರು, ದುಡ್ಡು ಸರ್ಕಾರಕ್ಕೆ ಬರ್ತೈತೆ. ಇನ್ನೊಂದು ಕಡೆ ಪ್ರೈವೇಟ್ ಜಮೀನನ್ನು ಕೂಡ ನುಂಗಿ ನೀರು ಕುಡಿತಾರೆ. ಯಾವ ಪುರುಷ ಅಥವಾ ಇವಾಗ ಯಾರನ್ನ ಕೇಳಿದ್ರೆ ಇಲ್ಲಿರೋ ರೈತರು, ಅಪ್ಪ ಬಂದ್ಬಿಡು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಸನ್ಮಾನ್ಯ ಸಿದ್ದು ಬಂದ್ಬಿಟ್ಟು ನಮ್ಮ ಈ ಬಿಡದಿನ ಮಾಗಡಿ ಕಾನ್ಸ್ಟಿಟ್ಯೂನ್ಸಿನ ನೀವು ಲೇಔಟ್ ಮಾಡಿಬಿಟ್ಟು ಡೆವಲಪ್ ಮಾಡಿ ಅಂತ ಯಾರಾದರೂ ಅರ್ಜಿ ಕೊಟ್ಟಿದ್ದಾರಾ? ನಿಮಗೆ ಯಾರು ಕೊಟ್ಟಿದ್ದಾರೆ? ಸರ್, ಶಿವಕುಮಾರ್ ಅವರು ಹೇಳುವಂಥದ್ದು ಸರ್, ಈ ಯೋಜನೆ ಮಾಡಿದ್ದು ಕುಮಾರಸ್ವಾಮಿ ಅವರು, ಇದನ್ನು ನಾವು ಬಿಡೋದಕ್ಕೂ ಬರಲ್ಲ, ಸಿದ್ದರಾಮಯ್ಯ ಅವರು ಕ್ಯಾನ್ಸಲ್ ಮಾಡೋದಕ್ಕೂ ಬರೋದಿಲ್ಲ, ಕುಮಾರಸ್ವಾಮಿ ಅವರ ಕನಸಿನ ಯೋಜನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅವ್ರ ಮೇಲೆ ನೇರವಾಗಿ ಬಟ್ ಮಾಡಿ ತೋರಿಸ್ತಾರೆ. ನೋಡಿ, ಕುಮಾರಸ್ವಾಮಿ ಕನಸಿನ ಯೋಜನೆ ಆದರೆ ಕುಮಾರಸ್ವಾಮಿ ಅವರು ಉತ್ತರ ಮಾಡ್ತಾರೆ. ಅದು ಕುಮಾರಸ್ವಾಮಿ ಹಂಗಾರೆ ಮಾಡಿದ್ನೆಲ್ಲ ನೀವು ಇಂಪ್ಲಿಮೆಂಟ್ ಮಾಡಿದ್ದೀರಾ? ಕುಮಾರಸ್ವಾಮಿ ಬಗ್ಗೆ ಏನೇನು ಮಾತಾಡಿದ್ದೀರಾ ನೀವು? ಏನೇನು ಕೆಟ್ಟದಾಗಿ ಮಾತಾಡಬೇಕು ಅಷ್ಟು ಕೆಟ್ಟದಾಗಿ ಹೇಳಿದಿರಲ್ಲ. ಕುಮಾರಸ್ವಾಮಿ ಯೋಜನೆನ ನೀವ್ಯಾಕೆ ಜಾರಿಗೆ ತರ್ತೀರ? ರೋಡ್ ಮಾಡಬೇಕು ಅನ್ನೋದು ಎಲ್ಲರದು ಉದ್ದೇಶ ಇದೆ. ಕನೆಕ್ಟಿವಿಟಿ ರೋಡ್ ಆಗಬೇಕು ಅಂತೇಳಿ ಇಲ್ಲಿ ಅವಶ್ಯಕತೆನೇ ಇಲ್ಲ. ಈಗ ಬೆಂಗಳೂರಿನ ಸೈಟ್ಗಳು ತುಂಬಿದ್ರೆ ತಾನೇ ಇಲ್ಲಿಗೆ ಬರೋಕ್ಕೆ ಇನ್ನೂ ತುಂಬೇ ಇಲ್ಲ. ಅಲ್ಲಿ ತುಂಬಕ್ಕೆ, ಬೆಂಗಳೂರು ಸೈಟ್ ತುಂಬಕ್ಕೆ ಇನ್ನೊಂದು 30 ವರ್ಷ ಬೇಕು. 30 ವರ್ಷದ ಮುಂಚೆನೇ ಇಲ್ಲಿ ಲೇಔಟ್ ಮಾಡಿ ಇರೋ ಜಮೀನೆಲ್ಲ ಬೆಳೆ ಹಾಳು ಮಾಡಿ ನೀನು ರೈತರಿಗೆ ಅಕ್ವೈರ್ ಮಾಡೋದು, ಆಮೇಲೆ ಅವ್ರು ಮಾರಂಗೂ ಇಲ್ಲ, ಇಟ್ಕೊಳಂಗೂ ಇಲ್ಲ, ಬೆಳೆ ಬೆಳೆಯಂಗೂ ಇಲ್ಲ. ಇನ್ನೊಂದು 20 ವರ್ಷ ಹಂಗೆ ಬಿದ್ದಿರ್ತೈತೆ. ಗ್ಯಾರಂಟಿ. ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀರಿ. ಕುಮಾರಸ್ವಾಮಿಯವರು ಇದ್ರ ಬಗ್ಗೆ ರಿಯಾಕ್ಷನ್ ಮಾಡಿದ್ದಾರೆ. ನಾವು ಅದಕ್ಕೋಸ್ಕರ ಬಂದಿದ್ದೀರಿ. ಇದು ಅವಶ್ಯಕತೆ ಇಲ್ಲ. ಈ ಡೊಂಬರಾಟವನ್ನು ನೆಲೆಸಿ ದುಡ್ಡು ಹೊಡಿಯೋಕ್ಕೋಸ್ಕರ ಮಾಡ್ತಾ ಇರುವಂಥ ಸ್ಕೀಮು. ಇದರಲ್ಲಿ ಅವ್ರಿಗೆ ಇದಿಲ್ಲ, ಏನು ಒಳ್ಳೇದು ಮಾಡಬೇಕು ಅನ್ನೋ ಇಂಟೆನ್ಷನ್ ಇಲ್ಲ. ಇಂಟೆನ್ಷನ್ ಒಳ್ಳೇದಾಗಿದ್ದರೆ ನಾವು ಒಪ್ತಾ ಇದ್ರಿ. ಇಂಟೆನ್ಷನ್ನೇ ಇಲ್ಲ, ದುಡ್ಡು ಹೊಡಿಯೋಂಥ ಒಂದು ಸ್ಕೀಮು. ಸರ್, ಇದರ ಹೊರತಾಗಿ